ಹುಷಾರಿಲ್ಲ ಅಂತ ನಾವಿವಾಗ ಹಾಸ್ಪಿಟಲ್ ಬಂದಿಷ್ಟು ಖರ್ಚು ಮಾಡಿಸಿದ್ದಾನೆ. ನಾನು ಏನು ಹೇಳಿದ್ರು ಡಾಕ್ಟರ್ ಏನಂದ್ರು ಅಂದರೆ ಪ್ರಮೋಟೆಡ್ ಏನು ತಗೊಳ್ತೀವಿ ಅವನಿಗೆ. ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ತಾಸ್ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನನ್ನ ಸಣ್ಣ ಮಗ ಸ್ಕೂಲಲ್ಲಿ ಫ್ಯಾಮಿಲಿ ಡೇ ಸೆಲೆಬ್ರೇಷನ್ ಇತ್ತು. ಒಂದೇ ದಿವಸ ಫ್ಯಾಮಿಲಿ ಡೇ ಸೆಲೆಬ್ರೇಷನ್. ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ದೊಡ್ಡ ಮಗನಿಗೆ ಫೀವರ್ ಇರೋ ಕಾರಣದಲ್ಲಿ ಅವನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು ಇತ್ತು. ಸೊ ಎರಡನ್ನೂ ಅಡ್ಜಸ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಎರಡೂ ಅಟೆಂಡ್ ಮಾಡಿದ್ವಿ. ಬೆಳಿಗ್ಗೆ ಇವನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವನಿಗೆ ತಿನ್ನಿಸಿ ಅವನ ಸ್ಕೂಲಿಗೆ ನನ್ನ ಹಸ್ಬೆಂಡ್ ಬಿಟ್ಟು ಆಮೇಲೆ ನಾನು ರೆಡಿ ಆಗಿ ಆ ಸ್ಕೂಲ್ ಹತ್ರ ಹೋಗಿ ಅವನಿಗೆ ಪಾಪಕ್ಕೆ ದೊಡ್ಡ ಪಾಪಕ್ಕೆ 11 ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು. ಸಣ್ಣವನಿಗೆ 9:30ಗೆ ಸ್ಕೂಲ್ ಇತ್ತು. ಇನ್ನು ಸ್ಕೂಲಿಗೆ ಬಿಟ್ಟು ನನ್ನ ಹಸ್ಬೆಂಡ್ ಬಂದು ನಾನು ರೆಡಿಯಾಗಿ ಹೋಗೋಷ್ಟಕ್ಕೆ 10:15 ಆಗಿತ್ತು. 11 o'clock ಅಷ್ಟೊತ್ತಿಗೆ ಇವೊಂದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಇತ್ತು. ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಮೇಡಮ್ ಹೇಳಿ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ 10:45 ಹಂಗೆ. ಯಾಕಂದರೆ ಇನ್ನೂ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಪೇರೆಂಟ್ಸ್ಗಳು ಸ್ವಲ್ಪ ಈಸಿಯಾಗಿ ಅದಂತೂ ಪಾಪ. ಹಾಗಾಗಿ ಕೆಲವೊಂದು ಪೇರೆಂಟ್ಸು ತುಂಬ ಲೇಟಾಗಿ ಕರ್ಕೊಂಡು ಬರ್ತಿದ್ರು. ಹಾಗಾಗಿ ಇವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಇಷ್ಟು ಜನ ಪೇರೆಂಟ್ಸ್ ಬಂದಿದ್ದರು ಅವತ್ತು ಸ್ಕೂಲಿಗೆ. ಅವತ್ತಂದರೆ ಸ್ಯಾಟರ್ಡೆ. ಹಾಗೆ ಪೇರೆಂಟ್ಸ್ಗೆ ಒಂದಷ್ಟು ಗೇಮ್ಗೆ ಆಡಿಸೋದಕ್ಕೆ ಕಪಲ್ನೇ ಚೂಸ್ ಮಾಡ್ತಾಯಿದ್ರು. ಕಪಲ್ ಟೀಮ್ ಸಹ ಆಡಿಸಿದ್ರು ಸ್ವಲ್ಪ. ನಾನು ಅದಷ್ಟು ನೋಡಿಕೊಂಡು ಮತ್ತು ಅಷ್ಟೊತ್ತಿಗೆ 11 ಗಂಟೆ ಹಾಗೆ ಹೋಯಿತು. ಸೊ ಅವನಿಗೆ 11:10ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರಿಂದ ನಾನೇನು ಮಾಡಿದೆ, ಅದು ಮನೆ ಹತ್ರನೇ ಇರೋ ಹಾಸ್ಪಿಟಲ್ ಆಗಿರೋದ್ರಿಂದ ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಹೋಗೋ ಟೈಮಲ್ಲಿ ಮ್ಯಾಮ್ಗೆ ನಾನು ಬರೋ ಅಷ್ಟೊತ್ತಿಗೆ ಏನಾದ್ರು ನನ್ನ ಪಾಪು ಡ್ಯಾನ್ಸ್ ಬಂದರೆ ದಯವಿಟ್ಟು ವಿಡಿಯೋ ತೆಗೆದು ನನಗೆ ಶೇರ್ ಮಾಡಿ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಮ್ಯಾಮ್, ಡೋಂಟ್ ವರಿ ಅಂತ. ಸೊ ಈಗ ಕಪಲ್ ಗೇಮ್ಸ್ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಸುಮ್ಮನೆ ಹಾಗೆ ಶೂಟ್ ಮಾಡಿಕೊಂಡೆ ನಾನು. ಅಂದರೆ ಮಕ್ಕಳ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಅವರು ಗಂಡ ಹೆಂಡತಿ ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ ಇಲ್ವಾ ನೋಡ್ತಾರೆ. ಆಮೇಲೆ ಮಕ್ಕಳನ್ನ ಕೇಳ್ತಾರೆ, ಅವರು ಕರೆಕ್ಟಾಗಿ ಆನ್ಸರ್ ಹೇಳಿರೋದು ಇವ್ರು ಬರೆದಿರೋದು ಇರಲಿ ಮ್ಯಾಚ್ ಆಗುತ್ತೆ ಅನ್ನೋದೇ ಈ ಒಂದು ಕಾನ್ಸೆಪ್ಟಲ್ಲಿ ಗೇಮ್ ಆಡಿಸ್ತಾಯಿದ್ರು. ಆಮೇಲೆ ನನಗೆ ತೆಗಿಯೋಕ್ಕಾಗುತ್ತೆ ಅಂತ ಹೋಗೋ ಟೈಮಲ್ಲಿ ಇದೊಂದು ಕ್ಲಿಪ್ ಬಂದಿದೆ. ಯಾಕಂದರೆ ಎಲ್ಲ ಪೇರೆಂಟ್ಸ್ ಮಕ್ಕಳ ಜೊತೆ ಇರೋಂಥದ್ದು ಫೋಟೋಸ್ ಹಾಕಿದ್ರು. ಹಾಗೆ ನನ್ನ ಫೋಟೋಸ್ ನೋಡಿದೆ. ಈಗ ಮನೆಗೆ ಹೋಗಿ ಪಾಪನ ಕರ್ಕೊಂಡು ಬರ್ಬೋದು. ನನ್ನ ಹಸ್ಬೆಂಡ್ ಸ್ಕೂಲ್ ಹತ್ರ ಬಿಟ್ಟು ನಾನು ಪಾಪನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಅದಕ್ಕೆ ಅವ್ರಿಗಿನ ಸ್ಕೂಲ್ ಹತ್ರ ಬಿಟ್ಟು ಪಾಪು ಡ್ಯಾನ್ಸಿಂಗ್ನೂ ಆಗಿಲ್ಲ ಅಂದರೆ ವಿಡಿಯೋ ತೆಕ್ಕೊಳ್ಳಿ ಅಂತ ಹೇಳೋದಕ್ಕೆ. ಈಗ ಹಾಸ್ಪಿಟ್ಲ್ ಒಳಗಡೆ ಎಂಟ್ರಿ ಆಗಿ ಫಸ್ಟು ಚೆಕಪ್ ಮಾಡ್ತಾರೆ ಸಿಸ್ಟರು, ಆಮೇಲೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ಈಗ ಸಿಸ್ಟರ್ ಎಲ್ಲ ಚೆಕಪ್ ಮಾಡ್ತಿದ್ದಾರೆ. ಫೀವರು, ಹೈಟು, ವೆಯ್ಟು, ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ನನ್ನ ಮಗ ಚಿಕ್ಕ ಮಗ ಒಂದು ಇವತ್ತು ಫ್ಯಾಮಿಲಿ ಡೇ ಇದ್ದರೆ ನನ್ನ ದೊಡ್ಡ ಮಗನಿಗೆ ಹುಷಾರಿಲ್ಲ ಅಂತ ನಾವಿವಾಗ ಹಾಸ್ಪಿಟಲ್ ಏನಾದರೂ ಜಿತೇನಿಗೆ ಏನು ಕೊಡಿಸ್ತೀವಿ? ಕೊಡಿಸಲ್ಲ ಇವಾಗ ಕೊಡಿಸಲ್ಲ ನನ್ನ ತಮ್ಮಂಗೆ ಕೊಡಿಸಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಬಾರು ಡ್ಯಾಡಿ ಕೊಟ್ಟಿಲ್ಲ, ಬಾರು ಅದು ಒಳಗಡೆ ಹೋಗ್ಬಿಟ್ಟು ಏನು ತಗೊಳ್ತೀವಿ ಅವನಿಗೆ? ಯಾವ ಕಾರ್ಟೂನ್ ಫೇವ್ರೇಟ್ ಅವನಿಗೆ? ಅವ್ನಿಗೆ ಯಾವ ಕಾರ್ಟೂನು ಫೇವ್ರೇಟ್ ಇಲ್ಲ. ಅವ್ನು ಗೇಮ್ ಅಷ್ಟೇ, ಗೇಮ್ ಆಡ್ತಾನ ನಿನ್ನ ಜೊತೆಗೆ. ಏನು ಶಾಪಿಂಗ್ ಮಾಡ್ತೀವಿ ಮಾಡಪ್ಪ ಬೇಗ. ಅವ್ನ ಬರ್ಡೇಗೆ ಯೂಸ್ ಮಾಡೋ ಆಗೋಂಥದ್ದು ಇವು ಕೊಡು. ಹೆಂಗಿದ್ರು ಅವ್ನ ಬರ್ಡೇ ಇದೆ. ಏನೋ ಅದು ಕಲರ್ಸ್ ಎಲ್ಲ ಕಿತ್ತು. ಅದು ಬೇಡ, ಲಾಸ್ಟ್ ಟೈಮ್ ತೊಗೊಂಡಿದ್ದೆ ತಾನೇ. ಬೇರೆ ಏನಾದರೂ ನೋಡು. ಎಲ್ಲ ಅವನ ಹತ್ರ ಆಯ್ತು. ಇದು ಗರ್ಲ್ ಬೇಕು ಪ್ಲೀಸ್ಗೆ. ಇಲ್ಲ ಇದೇನಿದು ಹೈಲೈಟರಾ? ಇದು ನನಗೆ ಬೇಕಲ್ಲ ಹೈಲೈಟರಾ? ಅವನಿಗೆ ಅಂತ ಬಂದು ನೀನು ಯಾಕೋ ತಗೊಳ್ತಿದ್ಯಾ? ನಿನ್ನೆಂದ
ಅವನಿಗೆ ಶಾಪಿಂಗಾ ನಿನಗೆ ಶಾಪಿಂಗಾ ನನಗೆ ಗೊತ್ತಿಲ್ಲ. ಅವನಿಗೆ ಇದೆಲ್ಲ ಅವನಿಗೆ ನಾನೆಲ್ಲಿ ಯೂಸ್ ಮಾಡ್ತೀನಿ ಇದೆಲ್ಲ. ಅವನಿಗೆ ಯೂಸ್ಫುಲ್ ಆಗೋವಂಥದ್ದು ಏನಾದರೂ ಡ್ರಾಯಿಂಗ್ದು ಅಥವಾ 4 ಇಯರ್ಸ್ ಅವನಿಗೆ. ಕಲರಿಂಗ್ ಲಾಸ್ಟ್ ಟೈಮ್ ಒಂದಷ್ಟು ಕಲರಿಂಗ್ಸ್ ಬುಕ್ಸ್ ತೊಗೊಂಡೋಗಿದ್ದೆ ನಾನು ಅವನಿಗೆ. ಎಲ್ಲ ಸ್ಟೋರಿ ಅಂತ ಓದ. ಒಂದು ಕೆಲಸ ಮಾಡೋ, ಅವನಿಗೆ ಕ್ರಯಾನ್ಸ್ ತಗೋ. ಕ್ರಯಾನ್ಸ್ ತಗೊಳಲ್ಲ ನಾನು. ಕ್ರಯಾನ್ಸ್ ಇದೆಯಾ? ಅವನ ಹತ್ರ ತುಂಬಾ ಇದೆ. 1 2 3 ಅದೆಲ್ಲ ಇದೆ, ಬೇಡ ಅದು ಬೇಡ. ಇದೇನಾದ್ರೂ ಯೂಸ್ ಆಗುತ್ತೆ ಒಂಚೂರು. ಸೈಡ್ ಇಲ್ಲ ಇದು ತೋರ್ಸು. ಅವನಿಗೆ ಇದು ಆಟ ಸಾಮಾನು ತಗೊಳ್ಳೋಣ. ಹ್ಯಾಪಿ ಹೋಗ್ಬಿಡ್ತಾನೆ. ಇದು ಇದು ತಗೊಂಡ್ರೆ ಸ್ಕೂಲ್ ಹೋಗ್ತಾ ಇದ್ರಲ್ಲ ಸ್ವಲ್ಪ ಅವ್ನಿಗೆ ಹೇಳ್ಕೊಡ್ಬೇಕು. ಇದೊಂದು ತಗೋ, ಇನ್ನೊಂದು ನನ್ ಕಡೆ. ಸಾಕು ಇದೆ ನಿನ್ ಕಡೆಯಿಂದಾನೆ. ಸಾಕು ಅವ್ರ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ 1 ಗಂಟೆ ಬೇಕು. ಸ್ವಲ್ಪ ಬಂದಿಷ್ಟು ಖರ್ಚು ಮಾಡ್ಸಿದ್ದಾನೆ ನನ್ನ. ತೋರ್ಸು ಎಷ್ಟೋ ಖರ್ಚು ಮಾಡಿಸಿದ್ದೀನಿ ನೋಡು. ಓಕೆ, ಈಗ ಒಂದು ಕಾಲ್ ಬಂತು, ಹೋಗೋಣ. ಡಾಕ್ಟರ್ ಕರೀತಿದ್ದಾರೆ. ಏನಂತೈತಿ ಹೇಳು ಡಾಕ್ಟರ್. ಏನು ಹೇಳಿಲ್ಲ. ಏನು ಹೇಳಿಲ್ಲ ನಿಮಗೆ? ನಾನು ಡಾಕ್ಟರ್ ಒಂದು ನಿಮಿಷ ಬನ್ನಿ. ಡಾಕ್ಟರ್ ಏನು ಹೇಳಿದ್ರು ಕರೆಕ್ಟಾಗಿ? ಡಾಕ್ಟರ್ ಏನಂದ್ರು ಅಂದ್ರೆ ಪ್ರಮೋಟೆಡ್ ಆಸ್ ಡಾಕ್ಟರ್. ನೋಡಿ ಹೆಂಗ್ ಮಾತಾಡ್ತಾನೆ ಅಂತ. ಸಣ್ಣ ಒಂದು ಸ್ಕೂಲ್ ಫ್ಯಾಮಿಲಿ ಡೇ ನಡೀತಿದೆ. ಏನ್ ಪ್ರಾಬ್ಲಮ್ ಸಣ್ಣ ಒಂದು ಏನು ಗೊತ್ತಾ, ಸಂಡೇ ಮತ್ತೆ ಮಂಡೇ ರಜಾ ತಗೋಬೇಕು ಸ್ಕೂಲಿಂದ. ಡಾಕ್ಟರ್ ಏನು ಹಂಗೆ ಅಂದಿಲ್ಲ ಅಂದ್ರು. ರೆಸ್ಟ್ ತಗೋಬೇಕು 2 ದಿವಸ ಅಂದ್ರು. ಸ್ಯಾಟರ್ಡೇ ಸಂಡೇ ನೋಡಿ ಮಂಡೇ ಸರಿ ಹೋಗಿಲ್ಲ ಅಂದ್ರೆ ಕಳಿಸ್ಬಿಡಿ, ಮಂಡೇ ಸರಿ ಹೋದ್ರೆ ಕಳಿಸಿ ಅಂತ ಹೇಳಿದ್ರು. ನಿಜ ಹೇಳಿ ನೋಡಿ ಈಗ ನಾವು ಮುಗಿಸ್ಕೊಂಡು ಅವನಿಗೆ ಇದು ಶಾಪಿಂಗು, ತಮ್ಮನ ಬರ್ತಡೆಗೆ ಶಾಪಿಂಗ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಅವನದು ಬೇಳೆ ಬೇಯಿಸ್ಕೊಂಡಿದ್ದು ಇವನು. ಕೇಳಿಸ್ಕೊ, ಏನು ಗೊತ್ತಾ ಸರ್ ಹೇಳಿದ್ದು 2 ದಿವಸ ರೆಸ್ಟ್ ತಗೋಬೇಕಂತ. ಜಾಸ್ತಿ ಆಗಿ ಕಮ್ಮಿ ಆಗಿ 2 ದಿವಸ ರೆಸ್ಟ್ ತಗೋಬೇಕು. ನಾಳೆನೂ ಫೀವರ್ ಇದ್ದರೆ ಓಕೆ, ಅರ್ಥ ಆಯ್ತಾ? ಈಗ ನಾವು ಟ್ಯಾಬ್ಲೆಟ್ ತಗೊಳ್ಳೋಣವ. ರೆಸ್ಟ್ ಅಲ್ಲ, ಇನ್ನೊಂದು ಕೊಟ್ಟಿದ್ದೇನೆ ನಾನು. ಯಾವ ಟ್ಯಾಬ್ಲೆಟ್ ಕೊಟ್ಟು? ನೀರೆಲ್ಲ ಹಾಕಿದ್ರೆ ಟ್ಯಾಬ್ಲೆಟಾ? ಹಾಂ, ಅಷ್ಟೇ. ಈಗ ಹಾಸ್ಪಿಟ್ಲಿಗೆ ಕೂರಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಪಾಪು ಮೈಕ್ ತಂದಿಲ್ಲ, ಮತ್ತೋದೆ ನನಗೆ. ನಿಂದು ಟೆನ್ಷನ್, ಈಗ ಇವಂದು ಟೆನ್ಷನು, ನಂದು ಟೆನ್ಷನ್, ಪಾಪು ಟೆನ್ಷನ್, ಎಲ್ಲ ಟೆನ್ಷನ್ ಇಂದ ನನ್ನ ಮೈಕೆ ತಂದಿಲ್ಲ ಸರ್. ಇವಾಗ ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು ಹೋಗ್ತೀನಿ. ತಮಾಷೆಗೆ ಮಾತಾಡಿದ, ಏನು ಅನ್ಕೋಬಿಡಿ. ಹಾಸ್ಪಿಟ್ಲ್ ಮುಗಿಸ್ಕೊಂಡು ಈಗ ನನ್ನ ಪಾಪು ಸಣ್ಣವನು ಕುಟ್ಕಂದ ಹತ್ರ ಹೋಗ್ತಾ ಇದ್ದೀನಿ. ಅನ್ಸಬ್ಸ್ಕ್ರೈಬ್ ಸರಿ ತಂದೆ ಪಾಪು. ಯಾಕಂದೆ? ಯಾಕಂದ್ರೆ ನನಗೆ ನಿನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಇಲ್ಲ. ಮನೆ ಶತ್ರು ಕಹಾ ಎಲ್ಲ ಬಗಲ್ ಮೇ ಹೈ ಇಂತ ನನ್ನ ಮಕ್ಳು ಇರೋದು ನನಗೆ. ಇವಾಗ ನನ್ನ ಸಣ್ಣ ಪಾಪು ಹತ್ರ ಏನೋ ನನ್ನ ಜೊತೆ ಫ್ಯಾಮಿಲಿ ಡೇ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವ್ರನ್ನ ಕರ್ಕೊಂಡು ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಮನೆಗೆ ಹೋಗ್ತಾ ಇದ್ದೀನಿ. ಈಗ ನನ್ನ ಪಾಪುನ ಕರ್ಕೊಂಡು ನನ್ನ ಚಿಕ್ಕ ಪಾಪು ಹುಡುಕು ಟಾಸ್ಕ್ ನಿನ್ಗೆ, ಅದು ಹುಡ್ಕಕ್ಕೆ ಅಂತಾನೆ. ಈಗ ಫ್ಯಾಮಿಲಿ ಫೋಟೋನ ಹುಡುಕ್ತಾ ಇದ್ದಾನೆ ಜೊತೆ. ಪರಮ್ ನೋಡೋಣ. ಹುಡುಕು ಹಾಯ್. ಏ ಸಿಕ್ಬಿಟ್ಟು ವೆರಿ ಲಾಪಿನ ಹ್ಯಾಪಿ ಕಾಣೋದು ಹೆಚ್ಚು ಫಾರ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಲ್ಸೋ ಗುಡ್ ಕೈಂಡ್ ಆಫ್ ಟೀಚರ್. ಹೊರಗಡೆ ಬಂದ್ವಿ. ಫ್ಲಾಟ್ ಡ್ಯಾನ್ಸ್ ಮಾಡೋದು. ಹಾಗೆ ಫೋನ್ ಮಾಡ್ತಾ ಅಂತ ಯಾರು ಈಗ ನನ್ನ ಪಾಪು ಡ್ಯಾನ್ಸ್ ಸ್ಟಾರ್ಟ್. ಡ್ಯಾನ್ಸ್ ಮುಗಿಸ್ಕೊಂಡು ನಾವು ಟೀಚರ್ನ ಪರ್ಮಿಷನ್ ಕೇಳ್ಕೊಂಡು ನಾವು ಮನೆಗೆ ಹೊರಟ್ವಿ. ಆಯ್ತಾ ಡ್ಯಾನ್ಸ್ ಆಡಿ? ಡ್ಯಾನ್ಸ್ ಏನು ನಡೆದ?
ನೋಡ್ತಾ ಆ ಕಡೆ ಈ ಇದ್ರೆ ಕಡೆ ನೋಡ್ತಿ, ಯಾಕೆ ಡ್ಯಾನ್ಸ್ ಆಡ್ದಿಲ್ಲ ನೀನು? ಎಲ್ಲಾರು ಹೇಳ್ಕೊಡ್ತಾ ಇದ್ರು. ಹೇಳ್ಕೊಟ್ರು ನೋಡ್ಬಿಟ್ಟು ಮಾಡ್ಬೇಕು ತಾನೇ, ಮಾಡೋಕ್ಕಾಗಲ್ಲ. ಮಾಡೋದಲ್ಲ. ಚಿತೆ ನೋಡು, ನಿನ್ಗೆ ಅಣ್ಣ ಗಿಫ್ಟ್ ತಂದಿದ್ದು. ಚಿತೆ ನೋಡ್, ನಿಂಗೆ ಅಣ್ಣ ಗಿಫ್ಟ್ ತಂದಿದೆ ನಿಂಗಿದು. ಏ, ಯಾವ್ದು? ಹುಡ್ಕೋ. ನನಗೆ ಹಾ ನೋಡು, ಅವ್ನು ನೋಡು, ಸುಸ್ಸು ಅರ್ಜೆಂಟೇನೋ. ಮೆಡಿಸಿನ್ ಯಾವಾಗ ತಿನ್ಬೇಕು? ಊಟ ಅದನ್ನ ತಿನ್ಬಿಡ್ತೀನಿ. ಅಯ್ಯೋ, ಇಡ್ಲಿ ತಿನ್ನು ನೀನು, ಅದು ಬಿಡು. ಒಂದು ಪೀಸ್ ತಿಂತೀನಿ ಅಷ್ಟೇ. ಒಂದು ಪೀಸ್ ಎಲ್ಲ ಜಾಸ್ತಿ ಖಾರ ಮಾಡಿರ್ಬೇಕು ಅಂದ್ರೆ ಒಂದೇ ಒಂದು ಬೈಟ್. ತೆಗಿ ತೆಗಿ. ನೋಡಿ, ಲಾಸ್ಟ್ ಡೇಟ್ ಆಗಿದ್ದು 2/8/2023. ಇವತ್ತು ಡೇಟು 2/8/2025. ಡಾಕ್ಟರ್ ಅದನ್ನೇ ಹೇಳ್ತಿದ್ದಾರೆ, ಏನು ಕೋಇನ್ಸಿಡೆಂಟ್ ಅಲ್ವಾ? ಈಗ ನಾನು ಪಾಪುನ ಕರ್ಕೊಂಡು ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ, ಸೊ ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ, ಹೊರಗಡೆ ಹೋಗೋದನ್ನೆಲ್ಲ ನಾನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಅಂತ. ಮತ್ತೆ ನಿಮ್ಗೆ ಯಾರಾದರೂ ಈ ಚೈನ್ ಎಲ್ಲಿಂದ ತಗೊಂಡೆ ಅನ್ನೋದು ಮೀಶೋ ಅಲ್ಲಿ ತಗೊಂಡಿರೋದು, ಇದನ್ನ ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ಚೈನ್ ಹಾಕೊಂಡಿರೋದು ಇಷ್ಟ ಆಗಿ ನಿಮ್ಗೆ ಅನ್ಸಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು, ನನ್ನ ವಿಡಿಯೋದಲ್ಲಿದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.